ಹೋಲ್ಸೇಲ್ ಆಗಿ ಏನು ಕೊಡೋ ರೀಸನ್ ಇಷ್ಟೇನೆ. ಸೊ ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅಂದ್ರೆ ನೀವು ಯಾವುದೇ ತರ ಸೀಟ್ ಕವರ್ ನೋಡಿದ್ರು ಕೂಡ ಸೊ ನೋಡಿ ಎಷ್ಟು ಥಿಕ್ನೆಸ್ ಇದೆ ಅಂತ. ಅಂಡ್ ಇಲ್ಲೂ ಕೂಡ ನೋಡ್ಬೋದು ಪ್ರೀಮಿಯಂ ಕ್ವಾಲಿಟಿ ಆಗಿದ್ರೆ ನಿಮಗೆ ಹೀಟ್ ಆಗಲ್ಲ. ಬೇಸಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಅದು ಹೀಟ್ ಆಗೇ ಆಗುತ್ತೆ. ನಮ್ಮದು ಸ್ಟಾರ್ಟಿಂಗ್ ಪ್ರೈಸ್ 3500 ಗೊತ್ತಾಗುತ್ತೆ. ಸಾಫ್ಟ್ನೆಸ್ಸು, ಫೀಲು ಎಲ್ಲ ಸ್ಟ್ರಕ್ಚರು ಫಿಟ್ಟಿಂಗ್ ಆದಮೇಲೆ ಪ್ರೀಮಿಯಂ ಲುಕ್ ಬರುತ್ತೆ ನಿಮಗೆ. ಅಟ್ಲಿ ಡೋರ್ ಸ್ಟೆಪ್ ಫ್ರೀ ಕೊಡ್ತೀನಿ. 15 ಕಿಲೋಮೀಟರ್ಸ್ ಇದ್ದರೆ ಡೋರ್ ಸ್ಟೆಪ್ ಫ್ರೀ. ಒಳ್ಳೆ ಫಿನಿಶಿಂಗ್ ಬರುತ್ತೆ, ಸ್ಟ್ರೆಚಬಲ್ ಇರುತ್ತೆ. ನೀವು ಎಷ್ಟು ಸ್ಟ್ರೆಚ್ ಮಾಡ್ತೀರಾ ಅಷ್ಟು ಇದಿರುತ್ತೆ ನಿಮಗೆ. ಫಿನಿಶಿಂಗ್ ಈ ಥರ ಬರುತ್ತೆ ನಿಮಗೆ. ದಪ್ಪ ಇದು ಫೀಲಿಂಗ್ಸ್ ಬರುತ್ತೆ. ಅಂದರೆ ಏರ್ ಬ್ಯಾಗ್ ಇದ್ರೂ ಕೂಡ ಏನೂ ತೊಂದರೆ ಆಗಲ್ಲ. ಆಲ್ಮೋಸ್ಟ್ ಏರ್ ಬ್ಯಾಗ್ ಕರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಹಾಗೆ ಸೀಟ್ ಕವರ್ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಹೆಂಗೆ ಹಾಕ್ಸ್ಕೋಬೇಕು ಅಂತ. ನೀವು ಯೂಸ್ಡ್ ಯಾವುದೇ ತಗೊಂಡ್ರು ವೆಹಿಕಲ್ ಅಥವಾ ಶೋರೂಮ್ನೇ ತಗೊಂಡ್ರು ಕಂಫರ್ಟಬಲ್ ಆಗಿರಲ್ಲ. ಸೊ ಕಂಪ್ನಿ ಕಡೆಯಿಂದ ಬರುವಂಥದ್ದು ಫ್ಯಾಬ್ರಿಕ್ ಸೀಟ್ ಆಗಿರುತ್ತೆ. ಸೊ ಗಲೀಜ್ ಆಗುವಂಥ ಜಾಸ್ತಿ ಇರುತ್ತೆ. ಬಟ್ ಅವ್ರಿಗೆ ಬೆಸ್ಟ್ ಸೀಟ್ ಕವರ್ ಎಲ್ಲ ಹಾಕ್ಸ್ಕೋಬೇಕು, ಯಾವ್ದು ಹಾಕ್ಸ್ಕೋಬೇಕು. ಸೊ ಲೆದರಲ್ಲೂ ತುಂಬ ಥರ ಇದೆ. ಲಾಪನ್ ಲೆದರ್ ಇದೆ, ಇನ್ನು ಏನೇನೋ ಲೆದರ್ ಇದೆ, ಅದು ಹೆಸರುಗಳೇ ನಮಗೆ ಬರಲ್ಲ, ಅಷ್ಟೊಂದಿದೆ. ಬಟ್ ಇಲ್ಲೊಂದು ಎಲ್ಲೋ ಬರ್ಡ್ ಕಾರು ಆ್ಯಂಡ್ ಒಂದು ಸೀಟ್ ಕವರ್ ಆಗಿರೋದು, ಫ್ಲೋರ್ ಮ್ಯಾಟ್ ಆಗಿರ್ಬೋದು ಆ್ಯಂಡ್ ಸ್ಟೇರಿಂಗ್ ಕವರ್ ಆಗಿರ್ಬೋದು, ಇಷ್ಟು ಹಾಕ್ಸ್ಕೊಂಡಿದ್ದಾರೆ. ಇದು ಹಾಕ್ಸ್ಕೊಂಡಿರುವಂಥದ್ದು HKGN ಸೀಟ್ ಕವರ್ಸ್ ಅಂತ. ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಹಾಕ್ಸ್ಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸರ್ ಇವಾಗ ನೀವು ಹಾಕ್ಸ್ಕೊಂಡಿದ್ದೀರಾ ಆ್ಯಂಡ್ ಎಲ್ಲೋ ಬರ್ಡ್ ಗಾಡಿಗೆ ಅದು ಸ್ವಿಫ್ಟ್ ಡಿಸೈರ್ಗೆ ಏನು ಅನಿಸ್ತಿದೆ? ಇಲ್ಲ ಸರ್, ರೀಸನಬಲ್ ಪ್ರೈಸ್ ಇದೆ. ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಬಂದಿದ್ದು ಇಲ್ಲಿ ಅಲ್ಲಿ. ಓಕೆ, ನಾವು ಎಲೆಕ್ಟ್ರಾನ್ ಸಿಟಿಯಿಂದನೇ ಬಂದಿದ್ದು. ಓಕೆ, ಇವಾಗ ಸೀಟ್ ಕವರ್ ನೋಡಿದ್ರಿ ಪ್ರೀಮಿಯಮ್ ಆಗಿ ಹಾಕಿದ್ದಾರೆ. ಸೊ ಯಾಕೆಂತಂದ್ರೆ ನಿಮಗೆ ಸೀಟ್ ಕವರ್ ಎಲ್ಲ ಕಡೆ ಸಿಗುತ್ತೆ. ಬಟ್ ಇಲ್ಲಿ ಪ್ರೀಮಿಯಮ್ ಆಗಿ ಹಾಕಬೇಕು ಆ್ಯಂಡ್ ಟೆಕ್ನಿಷಿಯನ್ ಕೂಡ ಕರೆಕ್ಟಾಗಿ ಇರಬೇಕು ಅಂತ ಜಾಗ. ಸೊ ಬೆಸ್ಟ್ ಇರಬೇಕು ಅಂತಂದ್ರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಸೊ ಬೆಸ್ಟ್ ಜಾಗ ಬೆಂಗಳೂರು ಲೊಕೇಟ್ ಆಗಿರೋದು ಬಂದು HKGN ಸೀಟ್ ಕವರ್ಸ್ ಅಂತ. ಆ್ಯಂಡ್ ಸರ್ ಇಲ್ಲಿ ಇವಾಗ ಪ್ರೈಸ್ ಅಂತ ನೋಡೋದಾದ್ರೆ ಇವಾಗ ಪ್ರೈಸಲ್ಲಿ ಒಂದು ಸರ್ ಎಲ್ಲ ರೀಸನಬಲ್ ಇದೆ. ಓಕೆ, ಈಗ ಸೀಟ್ ಕವರ್ ಹಾಕ್ಸಿದ್ರೆ ಆಲ್ರೆಡಿ ನಾನು ನೋಡಿದ್ದೀನಿ. ನಿಮ್ಗೆ ಏನು ಅನಿಸ್ತಿದೆ? ಹಾಂ ಸರ್, ಎಲ್ಲ ಆಫ್ಟರ್ ಬಿಫೋರ್ ಸರ್ ಫಸ್ಟ್ ಎಲ್ಲ ಅದು ಶೋರೂಮಿಂದ ಬಂದಿದ್ದು ಎಲ್ಲ ಗಲೀಜಾಗಿತ್ತು. ಬಟ್ ಇದು ನಾಪಾ ಲೆದರ್ ಹಾಕೊಂಡು ಕೊಟ್ಟಿದ್ದಾರೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಓಕೆ, ಒಳ್ಳೆ ರೀಸನ್ ಸಿಕ್ಕಿದ್ಯಾ ಸರ್? ಓಕೆ, ನಿಮ್ಮಂಥ ಫ್ರೆಂಡ್ಸ್ ಸ್ನೇಹಿತರಿಗೆ ಎಲ್ಲೋ ಬೋಲ್ಡ್ ಮಡಗಿರಲಿ ಅಥವಾ ವೈಟ್ ಬೋಲ್ಡ್ ಮಡಗಿರಲಿ ಕಾರ್ ಇರೋರಿಗೆ ಏನು ಹೇಳ್ತೀರಾ? ಎಲ್ಲರೂ ಬಂದು ಹಾಕಿಸ್ಕೊಬೋದು ಸರ್, ರೀಸನಬಲ್ ಇದೆ. ಓಕೆ, ಸೊ ಫುಲ್ ವಿಡಿಯೋ ತೋರಿಸ್ತೀನಿ ಬನ್ನಿ. ಸರ್ ನಿಮ್ಮ ಫ್ಯಾಕ್ಟ್ರಿ ಹೇಗೆ ತೋರಿಸ್ತೀರಾ? ಬನ್ನಿ ಸರ್ ತೋರಿಸಿ. ಸೊ ಹೋಲ್ಸೇಲ್ ಆಗಿ ಏನು ಕೊಡೋ ರೀಸನ್ ಇಷ್ಟೇನೆ. ಸೊ ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅಂದ್ರೆ ನೀವು ಯಾವುದೇ ತರ ಸೀಟ್ ಕವರ್ ನೋಡಿದ್ರು ಕೂಡ ನೋಡ್ತಾ ಇರ್ಬೋದು. ಸೊ ಸರ್ ಈಗ ಲೆದರ್ ಸೀಟ್ ಅಲ್ಲಿ ನಾಪಾ ಅಂತ ಬರುತ್ತೆ, ಇನ್ನು ತುಂಬಾ ತರ ಇದೆ. ಆರ್ಟಿಫಿಷಿಯಲ್ ಬರುತ್ತೆ, ನಾಪಾ ಬರುತ್ತೆ. ತೋರಿಸ್ಬೋಣ ಸರ್ ಬನ್ನಿ ಸರ್ ಹೆಂಗ್ ಬರುತ್ತೆ. ಸೊ ಒಂದೊಂದೊಂದು ಪ್ರೈಸ್ ಅಲ್ಲಿ ಇರುತ್ತೆ. ಇವಾಗ ನಿಮ್ದು ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದ್ರೆ 3500 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳಿರೋದು. ಹೌದು. ಸೊ ಆಲ್ಮೋಸ್ಟ್ ಇಲ್ಲಿದೆ ನೋಡಿ ಬ್ರ್ಯಾಂಡ್ಗಳು. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸರ್ ಫಸ್ಟ್ ಪ್ರೋಸೆಸ್ ಹೇಗಿರುತ್ತೆ? ಸರ್ ಫಸ್ಟ್ ಪ್ರೊಸೆಸ್ ಇದು ಬರುತ್ತೆ ಸರ್. ಇದು ನಾಪಾ, ಇದು ಗಾಡಿ ಬೆಲೆನೋ ಮಾಡ್ತಾ ಇರೋದು. ಓಕೆ, ಫಸ್ಟ್ ಈ ತರ ಪ್ಯಾಟರ್ನ್ ಹಾಕಿ ಈ ತರ ಪ್ಯಾಟರ್ನ್ಸ್ ಎಲ್ಲ ಬರುತ್ತೆ ನಿಮಗೆ. ಓಕೆ, ಅಂದ್ರೆ ಇವಾಗ ನಿಮ್ಗೆ ಯಾವುದೇ ಕಾರ್ ತಂದ್ರು, ಇವಾಗ ಸ್ವಿಫ್ಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಕ್ರೆಟಾ ಆಗಿರ್ಬೋದು, ಬ್ರೀಸ್ ಆಗಿರ್ಬೋದು, ಆ ಕಾರ್ ಸೀಟ್ ಕವರ್ದು ಯಾದಂತ ಒಂದು ಸೈಜ್ ಅಂತ ಇರುತ್ತೆ. ಎಲ್ಲ ಇರುತ್ತೆ ಸರ್ ನಮ್ಮ ಹತ್ರ. ಬರೀ ಹೆಸರು ಹೇಳ್ಬಿಟ್ರೆ ಕಾರ್ದು ಯಾವುದಂತ ಮಾರುತಿ. ಸೊ ಆ ಥರ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ಇದು ಮಾರುತಿ ಕಂಪ್ನಿದು. ಇವರು ಮೆಜರ್ಮೆಂಟ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಾರೆ ನಿಮ್ಮ ಕಾರ್ಗೆ ಬೇಕಾದಂಥ. ಸೊ ಸೈಜ್, ಕಾರ್ ಕವರ್, ಸೀಟ್ ಕವರ್ನ ಸೈಜು ಅಂತಲೇ ಹೇಳ್ಬೋದು. ಸೊ ಕ್ರೆಟಾಗಿರ್ಬೋದು, ಇಲ್ಲ ಮಾರುತಿಗಾಗಿರ್ಬೋದು, ಇಲ್ಲ ಅಂತಂದರೆ ಬ್ರೀಝಾ, ಈ ಥರ ಕಂಪ್ನಿಗಳದು ಸೊ ಇವ್ರ ಹತ್ರ ಸ್ಟಾಕ್ ಇರುತ್ತೆ ಅಂತ ಹೇಳ್ಬೋದು. ಸರ್ ಈಗ ಫಸ್ಟ್ ಪ್ರೋಸೆಸ್ ನೋಡೋದಾದರೆ ಸೊ ಸೈಜ್ನ ಈ ಥರ ಕಟ್ ಮಾಡಿಸ್ಕೊಳ್ತಾರಲ್ಲ? ಹೌದು, ಸೈಜ್ ಕಟ್ ಮಾಡಿ ಆಮೇಲೆ ಈ ಥರ ಫಾರ್ಮ್ ಹಾಕ್ಸ್ತಾರೆ. ಓಕೆ, ಈ ಥರ ಫಾರ್ಮ್ ಹಾಕಿ ಎಲ್ಲ ಮತ್ತೆ ಈ ಥರ ಇಲ್ಲಿ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಫಾರ್ಮ್ ಈ ಥರ ರೆಡಿ ಮಾಡಿ ಕಟ್ ಮಾಡಿ ಶೇಪ್ ತರ್ತಾರೆ. ಸೊ ಈ ಥರ ಅಲ್ವಾ ಸರ್? ಸೊ ಈ ಥರ ಫಾರ್ಮ್ನ ಹಾಕಿ ಕಟ್ ಮಾಡಿಕೊಡೋದು. ಹೌದು. ಸೊ ಅಂದರೆ ಅಲ್ಲಿ ಕಟ್ ಮಾಡಿ ಇಲ್ಲಿ ಹಾಕ್ಕೊಟ್ರೆ ಇದನ್ನು ಇವರು ಈ ಥರ ಎಷ್ಟು ಬೇಕೋ ಅಷ್ಟನ್ನೇ ಕಟ್ ಮಾಡಿಕೊಡ್ತಾರೆ. ಸೊ ಇದು ಥಿಕ್ನೆಸ್ ಅಂತ ಬಂದರೆ ಸರ್ ಈಗ ಸರ್ ಥಿಕ್ನೆಸ್ ಎಲ್ಲ ಥಿಕ್ನೆಸ್ ಇದು 12 mm ಬರುತ್ತೆ ಸರ್. ಓಕೆ, ಇದರಲ್ಲಿ ಡೆನ್ಸಿಟಿನೂ ಬರುತ್ತೆ. ಓಕೆ, ಪ್ರೀಮಿಯಂ ಕ್ವಾಲಿಟಿ ಆಗಿದ್ರೆ ಡೆನ್ಸಿಟಿ ಫಾರ್ಮ್ ಹಾಕ್ತೀನಿ. ಇಲ್ಲ ಇದರಲ್ಲಿ ಬೇಸಿಕ್ ನಲ್ಲಿ ಪ್ರೀಮಿಯಂ ಬೇಕಂದ್ರೆ ಪ್ರೀಮಿಯಂ ಹಾಕ್ಸ್ಕೊಡ್ತೀನಿ. ಅದು ಕೂಡ ಜಾಸ್ತಿ ಬೇಸಿಕ್ ಮೆಟೀರಿಯಲ್ ನಲ್ಲಿ ಸಿಂಗಲ್ ಸ್ಟಿಚ್ ಬರುತ್ತೆ. ಈ ತರ ಸಿಂಗಲ್ ಸ್ಟಿಚ್ ಬರುತ್ತೆ ನಿಮಗೆ. ಓಕೆ, ಪ್ರೀಮಿಯಂ ಹಾಕಿದ್ರೆ ನಾಪಾ ಲೆದರ್ ನಲ್ಲಿ ಈ ತರ ನಿಮಗೆ ಇದು ಬರುತ್ತೆ. ಡಬಲ್ ಸ್ಟಿಚ್ ಬರುತ್ತೆ. ಪ್ರೀಮಿಯಂ ಡಬಲ್ ಇರುತ್ತೆ, ಡೆನ್ಸಿಟಿ ಇರುತ್ತೆ, ಡಬಲ್ ಫಾರ್ಮ್ ಇರುತ್ತೆ. ಡಬಲ್ ಫಾರ್ಮ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಆಲ್ಮೋಸ್ಟ್ ತುಂಬಾ ಕಡೆ ಡಬಲ್ ಸ್ಟಿಚ್ ಯೂಸ್ ಮಾಡಲ್ಲ, ಸಿಂಗಲ್ ಮಾಡ್ತಾರೆ. ಸಿಂಗಲ್ ಮಾಡೋದು ಆಲ್ಮೋಸ್ಟ್ ಇದು ಬೇಸಿಕ್ ನಲ್ಲಿ ಸಿಂಗಲ್ಲೇ ಮಾಡೋದು. ಇದರಲ್ಲಿ ಬೇಕಂದ್ರೆ ನಾವು ಡಬಲ್ ಮಾಡಿಸ್ತೀನಿ. ಓಕೆ, ಸೊ ಡೈಮಂಡ್ ಶೇಪ್ ಆಗಿರ್ಬೋದು, ಅದು ಯಾವುದೇ ಶೇಪ್ ಆಗಿದ್ರು ಕೂಡ ಸೊ ಡಬಲ್ ಬೇಕಂದ್ರೆ ಡಬಲ್ ಸ್ಟಿಚ್ ಹಾಕೊಡ್ತಾರೆ. ಪ್ರೀಮಿಯಂ ಕ್ವಾಲಿಟಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟ್ ಕಟ್ ಮಾಡಿ ಇಲ್ಲಿ ಕೊಡ್ತಾರೆ. ಅಲ್ಲಿ ಟೈಟ್ ಇಲ್ಲಿ ಕಟ್ ಮಾಡಾದ್ಮೇಲೆ ಸೇಮು. ನೆಕ್ಸ್ಟ್ ಪ್ರೊಸೆಸ್ ಯಾವ್ದು ಸರ್ ಇದು? ಈ ಪ್ರೊಸೆಸ್ ಯಾವ್ದು? ಇದೆಲ್ಲ ಅದು ಆದ್ಮೇಲೆ ಇದು ಅಟ್ಯಾಚ್ ಆಗಿ ಫಿನಿಶಿಂಗ್ ಆಗೋದು. ಓಕೆ, ಸೊ ಲಾಸ್ಟ್ಲಿ ಫಿನಿಶಿಂಗ್ ಯಾವ ಥರ ಬರುತ್ತೆ ತೋರಿಸ್ಬೋಣ. ಸೊ ನೋಡ್ತಾ ಇರ್ಬೋದು, ಇದು ಶಾಂಪಲ್ ಅಂದರೆ ಡೆಮೋಗ್ ಮಡಗಿರೋದು ಆ್ಯಂಡ್ ಡೆಮೋಗ್ ಮಾಡಿರೋದು ಅಂತ ಹೇಳ್ಬೋದು. ಸೊ ನೋಡಿ ಎಷ್ಟು ಥಿಕ್ನೆಸ್ ಇದೆ ಅಂತ. ಆ್ಯಂಡ್ ಇಲ್ಲೂ ಕೂಡ ನೋಡ್ಬೋದು. ಸರ್ ಇವಾಗ ಲಾಂಗ್ ಹೋಗ್ತಿರ್ತಾರೆ, ಸೊ ಅವ್ರಿಗೆಲ್ಲ ಬಾಡಿ ಪೇನ್ ಆಗಿರ್ಬೋದು, ಇದ್ರೆ ಬಾಡಿ ಹೀಟ್ ಆಗ್ತಿರುತ್ತೆ, ಸೊ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಆ ಥರ ಎಲ್ಲ ಇರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಆಗಿದ್ರೆ ನಿಮಗೆ ಹೀಟ್ ಆಗಲ್ಲ. ಓಕೆ, ಬೇಸಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಅದು ಹೀಟ್ ಆಗೇ ಆಗುತ್ತೆ. ಓಕೆ, ಲಾಂಗ್ ಹೋಗೋರಿಗೆ ಸರ್ ಆಚೆ ಕಡೆ ನೋಡಿ ನಿಮಗೆ ಕಮ್ಮಿನೂ ಸಿಗತ್ತೆ. 2500 3000 ಅಂತ ಹೇಳ್ತಾರೆ. ನಮ್ಮದು ಸ್ಟಾರ್ಟಿಂಗ್ ಪ್ರೈಸ್ 3500. ಓಕೆ, ಇನ್ನೂ ಒಂದು ಏನಂದರೆ ನಾವು ಡೋರ್ ಸ್ಟೆಪ್ ಫ್ರೀ ಕೊಡ್ತೀನಿ.
ಮೇನ್ ಅದೇನೇ ಇರೋದು. ಇವಾಗ ಸರ್ ಈಗ ಟ್ರಾಫಿಕ್ ಬಿಸಿಲಿ ಅಥವಾ ಬೇರೆ ಅವ್ರ ಆಫೀಸ್ ಬಿಸಿಲೋ ಬರೋಕೆ ಆಗಲ್ಲ ಅನ್ನೋರಿಗೆ ಸೊ ಇದೊಂದು ಬೆಸ್ಟ್, ಈ ವಿಡಿಯೋದಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿಮ್ಮ ಮನೆ ಹತ್ರಕ್ಕೆ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ನಿಮ್ದು ಯಾವುದೇ ಕಾರ್ ಇದನ್ನು ಜಸ್ಟ್ ಗೂಗಲಲ್ಲಿ ಈ ಥರ ಡಿಸೈನು ಇಲ್ಲ ಇವ್ರು ಕಳ್ಸ್ಕೊಡುವಂಥ ಪ್ರೀವಿಯಸ್ ರೆಫರೆನ್ಸ್ಗಳು ಆಲ್ರೆಡಿ ಇರುತ್ತಲ್ಲ ಈ ಥರ ಮಾಡಿರೋಂಥದ್ದು ಕಳ್ಸ್ಕೊಡ್ತಾರೆ. ಸೊ ಕಲರ್ ನೀವೇ ಚೂಸ್ ಮಾಡ್ಬೋದು ನಿಮ್ಮ ಕಾರ್ನ ತಕ್ಕಂತೆ. ಇವಾಗ ಕೆಲವರು ಗ್ರೇ ಕಲರ್ ಸೀಟ್ ಬೇಕು, ಬ್ಲ್ಯಾಕ್ ಬೇಕು, ಇಲ್ಲ ಬ್ರೌನ್ ಬೇಕು, ಇದೆಲ್ಲ ಕೇಳ್ತಾರೆ. ಸೊ ಅದೇ ಕೂಡ ನಿಮಗೆ ಅಂದರೆ ನಿಮ್ಗೆ ಕಂಫರ್ಟಬಲ್ ಆಗಿರೋ ಥರ ನಿಮ್ಮ ಯಾವುದೇ ಕಲರ್ ಕೇಳಿದ್ರು ಅದ್ರಲ್ಲಿ ಮಾಡ್ಕೊಡ್ತೀರಾ. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಮಾಡಿಸ್ತೀನಿ. ಬರೀ ವಾಟ್ಸಪ್ನಲ್ಲಿ ಹಾಯ್ ಅಂತ ಕಳಿಸಿದ್ರೆ ಬೇಕಂದರೆ ಕ್ಯಾಟ್ಲಾಗು ಡಿಸೈನ್ಸು ಎಲ್ಲ ಕಳಿಸ್ತೀನಿ. ಓಕೆ, ನೀವು ಸೆಲೆಕ್ಟ್ ಮಾಡಿ ಹೇಳಿದ್ರೆ ನಾನು ಮನೆ ಹತ್ರನೇ ಬನ್ನಿ ಇನ್ಸ್ಟಾಲ್ ಮಾಡಿಸ್ಕೊಡ್ತೀನಿ. ಓಕೆ, ಯಾವ್ಯಾವ ಬ್ರ್ಯಾಂಡ್ ಇದೆ ತೋರಿಸ್ಬೋದು ಸರ್? ಹಾಗೆ ತೋರಿಸ್ತೀನಿ ಸರ್. ಇದು ಆರ್ಟಿಫಿಷಿಯಲ್ ಲೆದರ್ ಬರುತ್ತೆ ಸರ್. ಇದಕ್ಕಿಂತ ಕಮ್ಮಿನೂ ಬರುತ್ತೆ ಸರ್. ಅದು 2500 3000 ರುಪೀಸ್ ಆಗುತ್ತೆ. ಇದಾಗಿ ಸರ್ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಪ್ರೀಮಿಯಂ ಮಿಡ್ ರೇಂಜು. ಓಕೆ, ಅದಕ್ಕಿಂತ ಸ್ವಲ್ಪ ಒಳ್ಳೆ ಹೋಗಿದ್ರೆ ನಾಪಾ ಅಂತ ಬರುತ್ತೆ. ಒಳ್ಳೆ ಇದಿರುತ್ತೆ ನಿಮಗೆ. ಕಲರ್ಸ್ ಬೇಕಂದರೆ ವೇರಿಯೇಷನ್ ಬೇಜಾನ್ ಇರುತ್ತೆ. ಇದಕ್ಕೆ ನಾಪಾ ಇನ್ನೂ ಬೇರೆ ಕ್ವಾಲಿಟಿ ಬೇಕಂದ್ರೆ ಇದು ನೋಡಿ. ಇದ್ಯಾವ ಸರ್ ಇದು? ಇದನ್ನು ನಾಪಾ, ಅದ್ನಲ್ಲಿ ಪ್ರೀಮಿಯಮ್ಮು. ಓಕೆ, ನಾಪಾನಲ್ಲಿ ಒಂದು ನಾಪಾ ಇರಲ್ಲ ಸರ್, 2-3 ನಾಪಾ ಇರುತ್ತೆ. ಅದ್ನಲ್ಲಿ ಕ್ವಾಲಿಟಿ ಇರುತ್ತೆ. ಇದೂ ನಾಪಾ, ಇದು ನೋಡಿ, ಇದೂ ನಾಪಾ. ಓಕೆ, ನೀವು ಹೌದು, ಹಿಡ್ಕೊಂಡ್ರೆ ಗೊತ್ತಾಗತ್ತೆ. ಸಾಫ್ಟ್ನೆಸ್ಟು, ಫೀಲು ಎಲ್ಲ ಸ್ಟ್ರಕ್ಚರು ಫಿಟ್ಟಿಂಗ್ ಆದಮೇಲೆ ಪ್ರೀಮಿಯಂ ಲುಕ್ ಬರುತ್ತೆ ನಿಮಗೆ. ಅದಕ್ಕಿಂತ ಇನ್ನೂ ಹೋಗ್ತೀರಾ ಅಂದರೆ ಈ ಥರ ಇದು ಬರುತ್ತೆ ನಿಮಗೆ. ಸ್ವಲ್ಪ ಪ್ರೀಮಿಯಂ ಇರುತ್ತೆ, ಸ್ವಲ್ಪ ಒಳ್ಳೆ ಇರುತ್ತೆ ಸರ್. ಸ್ವಲ್ಪ ದುಡ್ಡು ಕಮ್ಮಿ ಕೊಟ್ಟು ಮಾಡಿಸ್ಕೊಳ್ತೀನಿ ಆ ಥರ ಮಾಡಿದ್ರೆ ನಿಮಗೆ ಹೆಂಗೆ ಕೊಡ್ತೀರಾ ಹಂಗೆ ಕ್ವಾಲಿಟಿ ಕೊಡೋದು. ಸ್ವಲ್ಪ ಪ್ರೀಮಿಯಮ್ಗಾಗಿ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಬೇಕಂದರೆ ಕಾಂಬೋನು ಕೊಡ್ತೀನಿ. ಕಾಂಬೋ ಬೇಕಂದರೆ ಸೀಟ್ ಕವರ್, ಫ್ಲೋರಿಂಗ್ ಮ್ಯಾಟು 5500 ರುಪೀಸ್ಗೆ ಕೊಡ್ತೀನಿ. ಸ್ವಲ್ಪ ಪ್ರೀಮಿಯಂ ಹೋಗಿದ್ರೆ 6500 ರುಪೀಸ್ ಕೊಡ್ತೀನಿ. ಅಟ್ಲಿ ಡೋರ್ ಸ್ಟೆಪ್ ಫ್ರೀ ಕೊಡ್ತೀನಿ. 15 ಕಿಲೋಮೀಟರ್ಸ್ ಇದ್ದರೆ ಡೋರ್ ಸ್ಟೆಪ್ ಫ್ರೀ. ಓಕೆ, ವಿಡಿಯೋ ನೋಡ್ಕೊಂಡು ಬಂದರೆ 20 ಕಿಲೋಮೀಟರ್ಸನ್ನು ಫ್ರೀ ಕೊಡಿಸ್ತೀನಿ. ಓಕೆ, ಸೂಪರ್ ಸರ್. ಇದು ಪ್ಯೂರ್ ಲೆದರ್ ಥರ ಬರುತ್ತೆ ನಿಮಗೆ, ಎಕ್ಸಾಟಿಕಾ ಅಂತ. ಓಕೆ, ಲೆದರ್ ಫಿನಿಶ್ ಗ್ರೇನ್ಸ್ ಬರುತ್ತೆ. ಇದು ಗ್ರೇನ್ಸ್ ಬರೀ ಲೆದರ್ಗೆ ಮ್ಯಾಚ್ ಮಾಡೋದು. ಇದು ಗ್ರೇನ್ಸು ಲೆದರ್ ಗ್ರೇನ್ಸ್ ಇರುತ್ತೆ ನಿಮಗೆ, ಒಳ್ಳೆ ಇರುತ್ತೆ. ಇದನ್ನು ಇನ್ನೂ ಪ್ರೀಮಿಯಮ್ ಆಗಿರುತ್ತೆ. ಇದು ಗ್ರೇನ್ಸ್ ಬೇರೆ. ಇದು ಒಳ್ಳೆ ಮೆಟೀರಿಯಲ್ಲು, ಎಕ್ಸಾಕ್ಟ್ಲಿ ಲೆದರ್ ಥರ ಬರುತ್ತೆ ಸರ್ ನಿಮಗೆ. ಓಕೆ, ಒಳ್ಳೆ ಫಿನಿಶಿಂಗ್ ಬರುತ್ತೆ, ಸ್ಟ್ರೆಚಬಲ್ ಇರುತ್ತೆ. ನೀವು ಎಷ್ಟು ಸ್ಟ್ರೆಚ್ ಮಾಡ್ತೀರಾ ಅಷ್ಟು ಇದಿರುತ್ತೆ ನಿಮಗೆ. ಫಿಟ್ಟಿಂಗ್ ಒಳ್ಳೆ ಬರುತ್ತೆ. ಕಸ್ಟಮೈಸ್ ಮಾಡಿದ್ರೆ ನಿಮಗೆ ಫಿಟ್ಟಿಂಗ್ ಒಂಥರ ಬರುತ್ತೆ. ಸೂಪರಾಗಿರುತ್ತೆ. ಈ ಥರ ಫಿಟ್ಟಿಂಗ್ ಬರುತ್ತೆ ನಿಮಗೆ. ಡೆನ್ಸಿಟಿ ಫಾರ್ಮ್ ಹಾಕಿ ಈ ಮೆಟೀರಿಯಲ್ ಹಾಕಿ ನೀವು ಮಾಡಿದ್ರೆ ಫಿನಿಶಿಂಗ್ ಈ ಥರ ಬರುತ್ತೆ ನಿಮಗೆ. ದಪ್ಪ ಇದು ಫೀಲಿಂಗ್ಸ್ ಬರುತ್ತೆ ನೋಡಿ ಸರ್. ಏರ್ ಬ್ಯಾಗ್ ಕೇಳಿದ್ರು. ಏರ್ ಬ್ಯಾಗ್ಗೆ ಏನಂದರೆ ಆಪ್ಷನ್ನು ಈ ಥರ ನಾವು ಜಿಪ್ ಕೊಡ್ತೀನಿ. ಒರಿಜಿನಲ್ಲೂ ಹಿಂಗೆ ಬರೋದು, ನಾವು ಹಂಗೆ ಕೊಡ್ತೀನಿ. ಏನಾದರೂ ಬೈ ಚಾನ್ಸ್ ಆದರೆ ಈ ಥರ ಓಪನ್ ಆಗಿಬಿಡತ್ತೆ. ಇದು 2 ಸೈಡೂ ಬರುತ್ತೆ ನಿಮಗೆ. ಇಲ್ಲಿನೂ ಬರುತ್ತೆ, ಅಲ್ಲಿನೂ ಬರುತ್ತೆ. ಇಲ್ಲಾಂದರೆ ಡ್ರೈವರ್ ಸೈಡು ಬರೋದು, ಲೆಫ್ಟ್ ಸೈಡು ಬರೀ ಆ ಸೈಡ್ ಕೊಟ್ರೇನು ಸಾಕು, ಓಪನ್ ಆಗಿಬಿಡತ್ತೆ. ಈ ಥರ ಕಸ್ಟಮೈಸೂ ಆಗುತ್ತೆ ನಿಮಗೆ. ಓಕೆ, ಅಂದರೆ ಏರ್ ಬ್ಯಾಗ್ ಇದ್ರೂ ಕೂಡ ಏನೂ ತೊಂದರೆ ಆಗಲ್ಲ. ಆಲ್ಮೋಸ್ಟ್ ಏರ್ ಬ್ಯಾಗ್ ಕರೆಕ್ಟಾಗಿ ಓಪನ್ ಆಗುತ್ತೆ ಇನ್ ಕೇಸ್ ಪ್ರಾಬ್ಲಮ್ ಆದಂಥ ಸಿಚುವೇಶನಲ್ಲಿ. ಬಟ್ ಆಗೋದು ಬೇಡ. ಸೊ ನಿಮ್ಮ ಏರ್ ಬ್ಯಾಗ್ ಇದೆ ಗುರು, ನಮ್ಮ ಸೀಟಲ್ಲಿ ಹೆಂಗೆ ಗುರು ಹಾಕ್ಸ್ಕೊಳ್ಳೋದು ಅಂತಂದರೆ ನಿಮ್ಮ ಡೌಟೇ ಬೇಡ, ಆರಾಮಾಗಿ ಹಾಕ್ಸ್ಕೋಬೋದು. ಸೊ ಓಪನ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. 100% ಓಪನ್ ಆಗುತ್ತೆ. ಸೊ ನೋಡಿದ್ರಲ್ಲ ಗುರುಗಳೇ, ಫೈನಲಿ ಇಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ಎಕ್ವಿಪ್ಮೆಂಟ್ ನೋಡಿದ್ರೆ ಡಬಲ್ ಸ್ಟಿಚ್ ಮಾಡ್ಕೊಡ್ತಾರೆ ಆ್ಯಂಡ್ ಸಿಂಗಲ್ ಸ್ಟಿಚ್. ಸೊ ಯಾವ ಥರ ಯೂಸ್ ಆಗುತ್ತೆ ಅಂತ ಕೂಡ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಗೊತ್ತಿಲ್ಲ ಅನ್ನೋ ಒಂದು ಐಡಿಯಾ ಬಂದಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ನೀವು ಎಲ್ಲೋ ಬೋರ್ಡ್ ಮಡಗಿದ್ರೆ, ವೈಟ್ ಬೋರ್ಡ್ ಮಡಗಿದ್ರೆ ತುಂಬಾ ಯೂಸ್ ಆಗುತ್ತೆ. ಅಥವಾ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಕಾರ್ ಇಟ್ಕೊಂಡಿರೋರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇನ್ ಕೇಸ್ ಬರೋಕ್ಕಾಗಲ್ಲ, ನೀವು ಮನೆ ಹತ್ರಕ್ಕೆ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರಲ್ಲ, ಡೋರ್ ಸ್ಟೆಪ್ಪು ಕೂಡ ಅವೈಲೇಬಲ್ ಇದೆಯಲ್ಲ, ಅದು 3500 ಸ್ಟಾರ್ಟಿಂಗ್ ಪ್ರೈಸು. ಸೊ ಕಾಂಬೋ ರೀತಿ ತಗೋತೀರಾ, ಫ್ಲೋರ್ ಮ್ಯಾಟ್ ಸಿಗುತ್ತೆ ಆ್ಯಂಡ್ ಸೀಟ್ ಕವರ್ ಸಿಗುತ್ತೆ 5500. ಸೊ ಇಷ್ಟೆಲ್ಲ ಯಾರು ಕೊಡ್ತಾರೆ? ಸೊ ಇವರು ಒಬ್ಬರೇ ಕೊಡ್ತಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮದು ಲೊಕೇಶನ್ ಇನ್ ಕೇಸ್ ಬರ್ತೀವಿ ಗುರು ಇಲ್ಲೇ ಅಂದರೆ ಎಲ್ಲೋ ಬರ್ಡ್ ಇದ್ರೆ ಇಲ್ಲ ಸರೌಂಡಿಂಗಲ್ಲಿ ಕಾರ್ಗೆ ವಾಟ್ಸಪ್ನಲ್ಲಿ ಹಾಯ್ ಕಳಿಸಿದ್ರೆ ನಾವು ಲೊಕೇಶನ್ ಶೇರ್ ಮಾಡ್ತೀನಿ ಸರ್. ಓಕೆ, ಒಂದ್ಸಲ ಲೊಕೇಶನ್ ಹೇಳ್ಬಿಡಿ ಸರ್. ಹಾಗೆ ಲಾಲ್ಬಾಗ್ ಮೇನ್ ಗೇಟು ಅಪೋಸಿಟು MTR ಹೋಟೆಲ್. ಓಕೆ, ಸೊ ಜಸ್ಟ್ ನೀವು ಕಾಲ್ ಮಾಡಿ ಬಂದು ಸೊ ಅವರೇ ನಿಮ್ಗೆ ಕರ್ಕೊಂಡು ಹೋಗಿ ಆ್ಯಂಡ್ ಗಾಡಿನ ಪಾರ್ಕಿಂಗ್ ಮಾಡಿ ಕ್ಲೀನಾಗಿ ಸೊ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಇನ್ ಕೇಸ್ ಬರೋಕ್ಕಾಗಲ್ಲ ಅಂದರೂ ಕೂಡ ಸೊ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಕೂಡ ಆ್ಯಂಡ್ ಬೆಂಗಳೂರಲ್ಲಿ ಸರೌಂಡಿಂಗ್ ಇರ್ತೀರಾ, ಇಲ್ಲ ಅಂತಂದರೆ ಬಿಡದಿ ಆಗಿರ್ಬೋದು, ಇಲ್ಲ ಅಂತಂದರೆ ಮಂಡ್ಯ ಮದ್ದೂರು ಆಗಿರ್ಬೋದು, ಈ ಥರ ಸರೌಂಡಿಂಗಲ್ಲಿ ಇದ್ದೀರಾ ಅಂದರೂ ಕೂಡ ನಿಮ್ಮ ಮನೆ ಹತ್ರಕ್ಕೆ ಬಂದು ಮಾಡ್ಕೊಡ್ತಾರೆ. ಬಟ್ ಇನ್ನೊಂದು ಮೇಜರಾಗಿ ಸೊ ಬೆಂಗಳೂರು ಲಾಲ್ಬಾಗಿಂದ ಒಂದು 20 ಕಿಲೋಮೀಟರ್ ಒಳಗಿದ್ದೀರಾ ಅಂದರೆ ಫ್ರೀ ಇರುತ್ತೆ. ಅದು ಮೈಂಡಲ್ಲಿರಲಿ. ಫಸ್ಟು 20ಗಿಂತ ಆಚೆ ಇದ್ದೀರಾ ಅಂತಂದರೆ, ಇವಾಗ ಸಪೋಸ್ ಇವಾಗ ಕೋಣಂಕುಂಟೆ ಆಗಿರ್ಬೋದು 20 ಕಿಲೋಮೀಟರ್ ಒಳಗಿದ್ರೆ ಫ್ರೀ ಮಾಡ್ಕೊಡ್ತಾರೆ. ಅದೇ ನೀವು ಬೆಂಗಳೂರಿಂದ ತುದಿ ಮೂಲೆಯಲ್ಲಿ ಯಾವುದೇ ಎಣ್ಣೆವಿಲ್ಲ ಹೋದರೆ ಸೊ 20 ಕಿಲೋಮೀಟರಿಂದ ಆಚೆ ಎಷ್ಟು ಕಿಲೋಮೀಟರ್ ಗೊತ್ತೋ ಡೆಲಿವರಿ ಚಾರ್ಜ್ ಕೊಡಬೇಕಾಗುತ್ತೆ. ಸೊ 100 ರೂಪಾಯಿ ಆಗ್ಬೋದು, 200 ರೂಪಾಯಿ ಆಗ್ಬೋದು ಅಷ್ಟೇ. ಇನ್ ಕೇಸ್ ಮಂಡ್ಯ ಅಂದರೆ ಡೆಲಿವರಿ ಚಾರ್ಜ್ ಅಂದರೆ ಪೆಟ್ರೋಲ್ ಚಾರ್ಜ್ ಎಷ್ಟಾಗುತ್ತೆ ಅಷ್ಟು ಕೊಟ್ಟರೆ ಸೊ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್. ಆಮೇಲೆ ಫ್ರೀ ಅಂದಷ್ಟು ನೀವು ಮಧುರಲ್ಲಿ ಕೂತ್ಕೊಂಡು ಮೈಸೂರು ಕೂತ್ಕೊಂಡ್ಬಿಟ್ಟು ಬಂದು ಸರ್ ಅಷ್ಟಕ್ಕೆ ಮಾಡಿ ಅಂದ್ಬಿಡಿ. ಈಗ ಬೆಂಗಳೂರಿಂದ ಆಚೆ ಇದ್ದರೆ ಏನು ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗೋದು ಅದನ್ನ ನೀವು ಪೇ ಮಾಡಬೇಕಾಗುತ್ತೆ.
ಅದು ರೀಸನಬಲ್ ಇರುತ್ತೆ ಸರ್ ನಿಮಗೆ ಪ್ರೈಸನ್ನು. ನೀವು ಫೋನ್ ಮಾಡಿದ್ರೆ ನಾವು ಆ ಲೊಕೇಶನ್ ನೋಡಿಬಿಟ್ಟು ನಿಮಗೆ ಚಾರ್ಜಸ್ ಮಾಡ್ತೀವಿ. ಓಕೆ, ಸೊ ಅದು ಡೆಲಿವರಿ ಚಾರ್ಜ್ ಸಪ್ರೇಟ್ ಆಗಿರುತ್ತೆ. ಬಟ್ ಕ್ವಾಲಿಟಿ ಅಂತ ಬಂದರೆ ಒಳ್ಳೆ ಕ್ವಾಲಿಟಿ ಇದೆ. ಯಾಕಂದರೆ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ, ಸೆಂಟ್ರಲ್ಲಿ ಯಾವ ಥರ ಆಗಿದೆ ಅಂತ. ಆ್ಯಂಡ್ ರಿವ್ಯೂ ಕೂಡ ನೋಡಿದ್ದೀರಾ ಯಾವ ಥರ ಕಸ್ಟಮರ್ ರಿವ್ಯೂ ಇತ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲೋ ಬೋರ್ಡ್ ಓಡಿಸಿರೋರು. ಸೊ ಅವರೊಂದು ಕಾರ್ಗೆ ಸೀಟ್ ಕವರ್ ಹಾಕ್ಸ್ಕೊಂಡಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ, ಸೊ ಅದೆಲ್ಲ ನೀವು ಆಲ್ಮೋಸ್ಟ್ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ ಆ್ಯಂಡ್ ತೊಗೊಂಡಿದ್ದೀರಾ ಅಂತ ಕೂಡ ಹೇಳ್ಬೋದು. ಏನು ಅನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ, ಅಥವಾ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಕಾರ್ ಮರಿಗಳಿಗೆ ವಿಡಿಯೋ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಮೋರ್ ಇನ್ಫಾರ್ಮೇಷನ್ ಸ್ಕೀಮ್ ಬೇಕಂತ ನಂಬರ್ಗೆ ಕಾಲ್ ಮಾಡ್ರಪ್ಪ. ಆ್ಯಂಡ್ ಲೊಕೇಶನ್ ಬೇಕಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಮೈ ಬಜಾರ್ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿದ್ರೆ ಈ ಕೂಡ ಫಾಲೋ ಮಾಡಿ.